ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೊಲ್ಲೂರು ದೇವಸ್ಥಾನಕ್ಕೆ ಬಂದು ವಿಶೇಷ ಖಡ್ಗ ನೀಡಿದ ಬೆನ್ನಲ್ಲೇ ಅವರ ವೈಯಕ್ತಿಕ ಜೀವನದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ವಿಜಯ್ ದೇವಿಗೆ ಅರ್ಪಿಸಿದ 1 ಕೆಜಿ 600 ಗ್ರಾಂ ಖಡ್ಗದ ತೂಕದ ಹಿಂದೆ ದೊಡ್ಡ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಇದೆ. ಸಿನಿಮಾ ರಂಗದಲ್ಲಿ ಆಧಿಪತ್ಯ ನಡೆಸಿ ಈಗ ರಾಜಕೀಯದಲ್ಲೂ ಇತಿಹಾಸ ಸೃಷ್ಟಿಸಿರೋ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು 2 ದಿನಗಳ ಹಿಂದೆ ಉಡುಪಿಯ ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕರ್ನಾಟಕದ ಈ ಪವಿತ್ರ ಕ್ಷೇತ್ರಕ್ಕೆ ಬಂದ ವಿಜಯ್ ದೇವಿಯ ದರ್ಶನ ಪಡೆದು ಸುಮಾರು 30 ನಿಮಿಷಗಳ ಕಾಲ ಆವರಣದಲ್ಲಿ ಕಳೆದರು. ದರ್ಶನದ ಬಳಿಕ ಅವರು ತಾಯಿಗೆ ಬರೋಬ್ಬರಿ 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗವನ್ನು ಕಾಣಿಕೆಯಾಗಿ ನೀಡಿದ್ದಾರೆ. ಇವಾಗ ಭಾರಿ ಚರ್ಚೆಗೆ ಕಾರಣ ಆಗಿದೆ. ವಿಶೇಷ ಅಂದರೆ ಈ ಖಡ್ಗದ ತೂಕದ ಹಿಂದೆ ಒಂದು ಬಲವಾದ ಸಂಖ್ಯಾಶಾಸ್ತ್ರದ ರಹಸ್ಯ ಅಡಗಿದೆ ಎನ್ನಲಾಗ್ತಿದ್ದು, ಇದು ಅವರ ವೈಯಕ್ತಿಕ ಜೀವನದ ವಿಚ್ಛೇದನದ ವಿಷಯಕ್ಕೆ ಲಿಂಕ್ ಆಗಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ. ತಮಿಳುನಾಡು ರಾಜಕೀಯ ಮತ್ತು ಸಿನಿಮಾ ವಲಯದಲ್ಲಿ ಸಖತ್ ಸಂಚಲನ ಮೂಡಿಸ್ತಾ ಇರೋ ಈ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ವಿಜಯ್ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ನೀಡಿ ಖಡ್ಗ ಅರ್ಪಿಸ್ತಾ ಇದ್ದಂತೆ ಅಲ್ಲಿನ ಹಳೆ ಇತಿಹಾಸವೊಂದು ಎಲ್ಲರಿಗೂ ನೆನಪಿದೆ. ಈ ಹಿಂದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ MG ರಾಮಚಂದ್ರನ್ ಅವರು ಕೂಡ ಮೂಕಾಂಬಿಕಾ ದೇವಿಗೆ ಇದೇ ರೀತಿಯ ಒಂದು ಭರ್ಜರಿ ಚಿನ್ನದ ಖಡ್ಗವನ್ನು ಉಡುಗೊರೆಯಾಗಿ ನೀಡಿದ್ರು. ಸಂಖ್ಯಾಶಾಸ್ತ್ರದ ಪ್ರಕಾರ 1+6 ಸೇರಿದರೆ 7 ಆಗುತ್ತದೆ. 7ನೇ ಸ್ಥಾನವನ್ನು ಪ್ರತಿನಿಧಿಸುತ್ತದೆ. ಇದು ಮನುಷ್ಯನ ವೃತ್ತಿಪರ ಜೀವನವನ್ನು ಬಲಪಡಿಸುವುದಲ್ಲದೆ ಮುಖ್ಯವಾಗಿ ಸುಖಕರ ಹಾಗೂ ಸಂತೋಷದ ದಾಂಪತ್ಯ ಜೀವನವನ್ನು ಕರುಣಿಸುತ್ತದೆ ಎನ್ನಲಾಗಿದೆ. ಕಳೆದ ಕೆಲವು ಸಮಯದಿಂದ ಸಿಎಂ ವಿಜಯ್ ಮತ್ತು ಅವರ ಪತ್ನಿ ಸಂಗೀತಾ ಅವರ ವಿಚ್ಛೇದನದ ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇತ್ತು. ಇಬ್ಬರ ಡಿವೋರ್ಸ್ ಮ್ಯಾಟರ್ ಕೋರ್ಟ್ ಮೆಟ್ಟಿಲೇರಲು ರೆಡಿಯಾಗಿದೆ ಅನ್ನೋಷ್ಟರಲ್ಲಿ ಇವಾಗ ಕತೆಗೆ ಒಂದು ರಣರೋಚಕ ತಿರುವು ಸಿಕ್ಕಿದೆ. ವಿಜಯ್ ಹಾಗೂ ಸಂಗೀತಾ ದಾಂಪತ್ಯದ ವಿಚಾರದಲ್ಲಿ ಇತ್ತೀಚೆಗೆ ಕೇಳಿ ಬಂದಿರೋ ಸುದ್ದಿ ತಮಿಳುನಾಡಿನಲ್ಲಿ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಸದ್ಯ ಹರಿದಾಡ್ತಾ ಇರೋ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಪತ್ನಿ ಸಂಗೀತಾ ಅವರು ವಿಚ್ಛೇದನ ಪಡೆಯುವ ನಿರ್ಧಾರದಿಂದ ಕಂಪ್ಲೀಟ್ ಆಗಿ ಯೂ-ಟರ್ನ್ ತೆಗೆದುಕೊಂಡಿದ್ದಾರಂತೆ. ವಿಜಯ್ ಮತ್ತು ಸಂಗೀತಾ ದಂಪತಿ ತಮ್ಮ ನಡುವೆ ಇದ್ದ ಎಲ್ಲ ಭಿನ್ನಾಭಿಪ್ರಾಯಗಳು ಮತ್ತು ಮುನಿಸುಗಳನ್ನು ಸೈಡ್ಗೆ ಇಟ್ಟು ಮತ್ತೆ ಒಂದಾಗಲು ನಿರ್ಧರಿಸಿದ್ದಾರೆ ಅನ್ನೋ ಸಿಹಿ ಸುದ್ದಿ ಇವಾಗ ಚೆನ್ನೈನಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಈ ಇಬ್ಬರು ದಂಪತಿಗಳು ಮತ್ತೆ ಒಂದಾಗುವಂತೆ ಮಾಡುವಲ್ಲಿ ವಿಜಯ್ ಅವರ ತಾಯಿ ಶೋಭಾ ಚಂದ್ರಶೇಖರ್ ಅವರು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ವರದಿಯಾಗಿದೆ. ಗಂಡ ಹೆಂಡತಿ ನಡುವೆ ಇದ್ದ ಕಮ್ಯುನಿಕೇಷನ್ ಗ್ಯಾಪ್ ಅನ್ನು ಕಮ್ಮಿ ಮಾಡಿ ಸಮಸ್ಯೆಯನ್ನ ಸೌಹಾರ್ದಯುತವಾಗಿ ಬಗೆಹರಿಸಲು ಶೋಭಾ ಅವರು ದೊಡ್ಡ ಉಪಕ್ರಮ ತಗೊಂಡಿದ್ದಾರೆ. ಇಷ್ಟು ದಿನ ಲಂಡನ್ನಲ್ಲಿ ನೆಲೆಸಿದ್ದ ಸಂಗೀತಾ ಇವಾಗ ಕಂಪ್ಲೀಟ್ ಆಗಿ ಚೆನ್ನೈಗೆ ಮರಳಿದ್ದಾರೆ ಎನ್ನಲಾಗ್ತಿದೆ.